ನಮಸ್ಕಾರ ಸ್ನೇಹಿತರೆ, ನಾವೀಗ ಸುದ್ದಿ ಬರಹಗಾರರು ಕಾಂಟೆಂಟ್ ರೈಟರ್ಸ್ ಹುಡುಕ್ತಾ ಇದ್ದೀವಿ. ನಮ್ಮಲ್ಲಿ 3-4 ಫ್ರೆಷರ್ಸ್ ಪೊಸಿಷನ್ ಈಗ ಫಿಲ್ ಮಾಡೋದಿದೆ. ಆಸಕ್ತರು ಅಪ್ಲೈ ಮಾಡ್ಬೋದು, ಆದರೆ ಕಂಡೀಷನ್ಸ್ ಇದೆ. ಸ್ನೇಹಿತರೆ, ಸುದ್ದಿಯನ್ನು ಎಂಜಾಯ್ ಮಾಡೋದು, ಸುದ್ದಿಯನ್ನು ಜೀವಿಸೋದು. ನಾನು ನ್ಯೂಸ್ ನೋಡ್ತೀನಿ ಅವಾಗವಾಗ, ಹಾಗಾಗಲ್ಲ. ನ್ಯೂಸನ್ನೇ ನನ್ನ ಬದುಕು ಅಂಥೇಳಿ ನೋಡುವ ಕ್ಯಾಟಗರಿ ಆಗಿರಬೇಕು. ನಮಗೆ ಜರ್ನಲಿಸಮ್ ಡಿಗ್ರಿನೇ ಆಗಿರಬೇಕು ಅಂತಿಲ್ಲ. ಆದರೆ ಜರ್ನಲಿಸಮ್ ಅಥವಾ ಯಾವುದೇ ರೀತಿಯ BA ಡಿಗ್ರಿ ಅಥವಾ MA ಡಿಗ್ರಿ, ಅದು ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು, ಅವರು ಅಪ್ಲೈ ಮಾಡ್ಬೋದು. ಜರ್ನಲಿಸಮ್ ಮಾಡಿದವರು ಅಪ್ಲೈ ಮಾಡ್ಬೋದು. ಇವರಿಗೆ ಆದ್ಯತೆ ನಾವು ಕೊಡ್ತೀವಿ. ಉಳಿದಂತೆ BCom, ಇಂಜಿನಿಯರಿಂಗ್ ನಾವು ಅಷ್ಟು ಆದ್ಯತೆ ಕೊಡೋದಿಲ್ಲ. ಆದರೆ ಕೆಲವರು ಅದರಲ್ಲೂ ಕೂಡ ವಿಪರೀತ ಆಸಕ್ತಿ ಇದೆ, ನನ್ನನ್ನು ಮಿಸ್ ಆಗಲ್ಲ ಹೋದೆ, ಬಟ್ ನನ್ನ ಭವಿಷ್ಯ ಇಲ್ಲೇ ಇದೆ, ನಾನು ಡೈವರ್ಟ್ ಆಗಲ್ಲ ಆಮೇಲೆ ಅನ್ನೋ ಮೈಂಡ್ ಸೆಟ್ ಇರೋರು ಅವರು ಕೂಡ ಅಪ್ಲೈ ಮಾಡಬಹುದು. ಅದ್ಭುತವಾಗಿರೋ ಭಾಷಾ ಜ್ಞಾನ ಬೇಕು. ಕನ್ನಡ 10ಕ್ಕೆ 7 ಕೊಡ್ತೀನಿ, 8 ಕೊಡ್ತೀನಿ ಮಾರ್ಕ್ಸ್, ನನಗೆ ನಾನು ರೇಟಿಂಗ್ ಕೊಡ್ತೀನಿ, ಆಗಲ್ಲ. ಯಾಕಂದರೆ ಅದೇ ಬ್ರೆಡ್ ಆ್ಯಂಡ್ ಬಟರ್ ಮೇಯ್ನ್. ಅದು ಪಕ್ಕಾ ಫ್ಲಾಲೆಸ್ ಇರಬೇಕು, ಅದ್ಭುತವಾಗಿರೋ ಕನ್ನಡ ಗೊತ್ತಿರಬೇಕು. 10ಕ್ಕೆ 9, 10 ಆದರೂ ನೀವು ಕೊಡೋ ರೀತಿ, ನಿಮಗೆ ರೇಟಿಂಗ್ ಕೊಡೋ ರೀತಿ ಕನ್ನಡದಲ್ಲಿರಬೇಕು. ಒತ್ತಕ್ಷರ, ದೀರ್ಘ ಯಾವುದು ತಪ್ಪಿಲ್ಲದೆ ಸ್ಪಷ್ಟವಾದ ತಪ್ಪಿಲ್ಲದ ಕನ್ನಡ ಬರೆಯೋ ಗೊತ್ತಿರಬೇಕು. ಜೊತೆಗೆ ಇಂಗ್ಲಿಷ್ಗೆ ನಿಮಗೆ ನೀವು 10ಕ್ಕೆ 7, 7.5, 8 ಅಲ್ಲಿ ತನಕನಾದರೂ ರೇಟಿಂಗ್ ಕೊಡುವಷ್ಟು ಇಂಗ್ಲಿಷ್ ಕೂಡ ಗೊತ್ತಿರಬೇಕು. ಇಂಗ್ಲಿಷ್ನಲ್ಲಿರೋ ಕಾಂಟೆಂಟ್ ಅನ್ನ ಓದಿ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯ ಇರಬೇಕು. ಅದನ್ನ ಕನ್ನಡದಲ್ಲಿ ಜನಸಾಮಾನ್ಯರಿಗೆ ಅರ್ಥವಾಗುವಂತೆ ಬರೆಯುವ ಸಾಮರ್ಥ್ಯ ಇರಬೇಕು. ಜೊತೆಗೆ ಸ್ನೇಹಿತರೆ, ನಮ್ಮ ದೇಶದ ಕಾನೂನು, ನೀತಿ, ನಿಯಮ, ಪಾಲಿಟಿಕ್ಸ್, ಕೇಂದ್ರದ ಪಾಲಿಟಿಕ್ಸ್, ರಾಜ್ಯ ಮಟ್ಟದ ಪಾಲಿಟಿಕ್ಸ್, ಅಂತಾರಾಷ್ಟ್ರೀಯ ವಿದ್ಯಮಾನಗಳು, ಇದೆಲ್ಲದರ ಬಗ್ಗೆ ಒಂದಷ್ಟು ಅರಿವಿರೋರು, ಫಾಲೋ ಅಪ್ ಇರೋರು ನಮಗೆ ಅವಶ್ಯಕತೆ ಇದೆ. ಇದೆಲ್ಲ ಇರಬೇಕು ಅಂತ ಹೇಳಿದ್ರೆ ಓದುವ ಅಭ್ಯಾಸ ಇರಬೇಕು. ಪುಸ್ತಕ ಓದುವ ಅಭ್ಯಾಸವನ್ನ ಹೊಂದಿದವರಾಗಿದ್ರೆ ಅವರಿಗೆ ಅನುಕೂಲ ಆಗುತ್ತೆ. ಈ ಕ್ಯಾಟಗರಿಯಲ್ಲಿ ನಾನು ಇದೀನಿ ಅಂತ ಅನಿಸುವಂತವರು ಮಿನಿಮಮ್ ಡಿಗ್ರಿ ಆಗಿರೋರು ಇದಕ್ಕೆ ಅಪ್ಲೈ ಮಾಡಬಹುದು. ಸ್ನೇಹಿತರೆ, ಎನಿ ಡಿಗ್ರಿ ಇರೋರು ಅಪ್ಲೈ ಮಾಡಬಹುದು. ಬಟ್ ಯಾರಿಗೆ ಆದ್ಯತೆ ಅಂತ ನಾವು ನಿಮಗೆ ಆಲ್ರೆಡಿ ಹೇಳಿದ್ವಿ, ಅಪ್ಲೈ ಮಾಡ್ಬೋದು. ನಿಮ್ಮ ಸ್ಕ್ರೀನ್ ಮೇಲೆ ಯಾವಾಗಿಂದಲೂ ಕಾಣಿಸ್ತಾ ಇದೆ ಇಮೇಲ್ ಅಡ್ರೆಸ್, ಅದಕ್ಕೆ ನೀವು ಇಮೇಲ್ ಮಾಡ್ಬೋದು. ಅದರಲ್ಲಿ ಅದಕ್ಕೆ ಬಂದಿರೋ ರೆಸ್ಯೂಮೆಗಳಲ್ಲಿ ನಮ್ಮ ತಂಡ ಅಗೇನ್ ಚೆಕ್ ಮಾಡಿ ಒಂದಷ್ಟು ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದ್ಮೇಲೆ ಅವ್ರಿಗೆ ನಾವು ಟೆಸ್ಟ್ ಕೊಡ್ತೀವಿ. ಆ ಟೆಸ್ಟ್ ಬರೆದ್ಮೇಲೆ ಇಂಟರ್ವ್ಯೂ ಮಾಡ್ತೀವಿ. ಅದಾದ್ಮೇಲೆ ನಾವೇ ಟ್ರೈನಿಂಗ್ ಕೊಟ್ಟು, ಆ ಟ್ರೈನಿಂಗ್ ಅವಧಿಯಲ್ಲೂ ಕೂಡ ಅವರಿಗೆ ಬೆಂಗಳೂರಿನಲ್ಲಿ ಉಳ್ಕೋಬೇಕಲ್ಲ, ಬೇರೆ ಬೇರೆ ಕಡೆಯಿಂದ ಬಂದು, ಅದಕ್ಕೆ ಬೇಕಾಗಿರುವಷ್ಟು ಒಂದಷ್ಟು ಸ್ಟೈಫಂಡ್ ರೀತಿಯ ವೇತನವನ್ನು ನಾವೇ ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು ಆಮೇಲೆ ರೆಗ್ಯುಲರೈಸ್ ಮಾಡಿ ನೇಮಕಾತಿಯನ್ನು ಕೂಡ ಮಾಡ್ಕೊಳ್ತೀವಿ. ಕೆಲವರು ಟೆಸ್ಟಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ, ಇಂಟರ್ವ್ಯೂನಲ್ಲಿ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾರೆ, ಅವರಿಗೆ ಟ್ರೈನಿಂಗ್ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ತಗೊಳ್ಳೋ ಲೆವೆಲ್ಗೆ ಇರ್ತಾರೆ. ಅಂದರೆ ಅವ್ರನ್ನ ನಾವು ಡೈರೆಕ್ಟಾಗಿ ಟ್ರೈನಿಂಗ್ ಇಲ್ಲದೆ ಡೈರೆಕ್ಟ್ ರಿಕ್ರೂಟ್ಮೆಂಟೇ ಮಾಡ್ಕೊಳ್ತೀವಿ. ಇಲ್ಲ ಅಂದರೆ ಟ್ರೈನಿಂಗ್ ಪೀರಿಯಡ್ ಅಂತ ತಗೊಳ್ತೀವಿ. ಅವ್ರಿಗೆ ನಾವೇ ಟ್ರೈನಿಂಗ್ ಕೊಟ್ಟು, ಹೇಳ್ಕೊಟ್ಟು, ಅಂದರೆ ಆ ರೀತಿ ಅರ್ಹ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಕೊಟ್ಟು, ಆ ಟೈಮ್ನಲ್ಲಿ ಸ್ಟೈಫಂಡ್ ಕೂಡ ಕೊಟ್ಟು, ಆಮೇಲೆ ನಾವೇ ನೇಮಕಾತಿ ಕೂಡ ಮಾಡ್ಕೊಳ್ತೀವಿ ಅವ್ರ ಟ್ರೈನಿಂಗ್ನಲ್ಲಿ ಅವರು ಅದ್ಭುತವಾಗಿ ಕೆಲಸ ಮಾಡಿದ್ರೆ. ಸೊ ಸ್ನೇಹಿತರೆ, ಏನಾದರೂ ಡೌಟ್ ಇದ್ದರೆ ಈ ವಿಡಿಯೋವನ್ನು ದಯವಿಟ್ಟು ಇನ್ನೊಂದ್ಸಲಿ ನೋಡಿ.